ಹೇಳಿದ್ದೀರಾ. ನಿಮಗೆ ಯೂಟ್ಯೂಬ್ ಪೇಮೆಂಟ್ ಬಂತು ಅನ್ನೋ ಥರ ನನಗೆ ಮೆಸೇಜ್ನೆಲ್ಲ ಮಾಡಿದ್ದೀರಾ. ವಿಡಿಯೋಸ್ ಹಾಕ್ತಾ ಇದ್ದೀನಿ, ಆದರೆ ಯಾವುದೇ ವ್ಯೂಸ್ ಬರ್ತಾ ಇಲ್ಲ ಅಂತ ತುಂಬ ಜನ ಮೆಸೇಜ್ ಮಾಡಿದ್ದೀರಾ. ಸೊ ಲೇಟಾಗಿ ಬರಬಾರ್ದು, ನಾನ್ ವೆಜ್ ತಿನ್ನಬಾರ್ದು, ತುಂಬ ಜನನ ಸೇರಿಸ್ಕೋಬಾರ್ದು ಅಂತ ಫಾಲೋ ಮಾಡಲಿಲ್ಲ ಅಂದರೆ ಯೂಟ್ಯೂಬಿಂದನೇ ಹೊರಗೆ ಹಾಕ್ಬಿಡ್ತಾರೆ, ಅಂದ್ರೆ ಯೂಟ್ಯೂಬ್ನ ಡಿಲೀಟ್ ಮಾಡ್ಬಿಡ್ತಾರೆ. ಸೊ ಸುಮ್ಮನೆ ಹೋಗ್ಬಿಟ್ಟು ವಿಡಿಯೋನ ಅಪ್ಲೋಡ್ ಮಾಡಿದ್ವಿ ಅಂದ್ರೆ ಅದರಲ್ಲಿ ಯಾವುದೋ ಒಂದು ರೂಲ್ಸ್ನು ಫಾಲೋ ಆಗದೆ ಇರ್ಬೋದು. ಅಪ್ಲೋಡ್ ಮಾಡೋಕ್ಕಿಂತ ಮುಂಚೆ ಅದನ್ನೆಲ್ಲ ಚೆಕ್ ಮಾಡ್ಕೊಂಡು ಆಮೇಲೆ ನೀವು ವಿಡಿಯೋನ ಅಪ್ಲೋಡ್ ಮಾಡಬಹುದು. ಟೈಟಲ್ ಒಂದು ಹಾಕಿರೋದು ವಿಡಿಯೋ ಬೇರೆ ಇರುತ್ತೆ. ಟೈಟಲ್ ಅಂದ್ರೆ ತಮ್ನೈಲ್ ಒಳಗೆ ಬೇರೆನೆ ಇರುತ್ತೆ, ವಿಡಿಯೋ ಒಳಗೆ ಬೇರೆನೆ ಇರುತ್ತೆ. ಈ ಪ್ರಾಣಿ ಪಕ್ಷಿಗಳಿಗೆ ತೊಂದರೆ ಕೊಡುವಂತಹ ವಿಡಿಯೋ ಹಾಕೋದು, ಒಬ್ಬ ವ್ಯಕ್ತಿಯ ಬಗ್ಗೆ ಅಂದ್ರೆ ಅವರ ಒಂದು ವ್ಯಕ್ತಿತ್ವ ಬಗ್ಗೆ ಕೆಟ್ಟದಾಗಿ ಮಾತಾಡೋದು, ಮತ್ತೆ ನೀವು ಎಲ್ಲರಿಗೂ ಕಾಳಜಿ ವಹಿಸ್ತೀರಾ ಅನ್ಕೊಂಡು ನೀವ್ ಏನೇ ಪ್ರಮೋಷನ್ ಮಾಡಿದ್ರು ನಾನು ತಗೊಳ್ಳೋದು, ಅವರು ಯೂಸ್ ಮಾಡೋದು ಮಾಡ್ತಾ ಇರ್ತಾರೆ. ಎಲ್ಲ ನನ್ನ ಪ್ರೀತಿಯ ಸ್ನೇಹಿತರಿಗೂ ನಮಸ್ಕಾರ. ಎಲ್ರು ಹೇಗಿದ್ದೀರಾ? ಎಲ್ರು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ, ಸ್ನೇಹಿತರೆ, ಕಳೆದ ವಿಡಿಯೋಗಳಿಗೆ ತುಂಬಾ ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಾ ಇದ್ದೀರಾ. ಯೂಟ್ಯೂಬ್ ಬಗ್ಗೆ ನಮಗಿನ್ನ ಜಾಸ್ತಿ ಮಾಹಿತಿ ಹೇಳಿ, ನಮಗೆ ಗೊತ್ತಿಲ್ಲ, ಸೊ ಇಷ್ಟೊಂದು ಜನಕ್ಕೆ ವ್ಯೂಸ್ ಬರ್ತಾ ಇಲ್ಲ ಅಂತ ಮೆಸೇಜ್ ಮಾಡಿದ್ದೀರಾ. ಕಂಗ್ರ್ಯಾಚುಲೇಷನ್ಸ್ ಅಂತ ಹೇಳಿದ್ದೀರಾ. ನಿಮಗೆ ಯೂಟ್ಯೂಬ್ ಪೇಮೆಂಟ್ ಬಂತು ಅನ್ನೋ ಥರ ನನಗೆ ಮೆಸೇಜ್ನೆಲ್ಲ ಮಾಡಿದ್ದೀರಾ. ತುಂಬ ಅಂದರೆ ತುಂಬ ಖುಷಿಯಾಗುತ್ತೆ. ನಿಮಗೆಲ್ಲರಿಗೂ ಕೂಡ ಧನ್ಯವಾದಗಳು. ತುಂಬ ಜನ 2 ವರ್ಷ 3 ವರ್ಷ ಆಗಿದೆ ನಂದು ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಿಬಿಟ್ಟು ವಿಡಿಯೋಸ್ ಹಾಕ್ತಾ ಇದ್ದೀನಿ, ಆದರೆ ಯಾವುದೇ ವ್ಯೂಸ್ ಬರ್ತಾ ಇಲ್ಲ ಅಂತ ತುಂಬ ಜನ ಮೆಸೇಜ್ ಮಾಡಿದ್ದೀರಾ. ಸೊ ಇದಕ್ಕೆಲ್ಲ ತುಂಬ ಕಾರಣಗಳಿರ್ತವೆ. ಯೂಟ್ಯೂಬ್ ಕಮ್ಯುನಿಟಿ ಗೈಡ್ಲೈನ್ಸ್ ರೂಲ್ಸ್ ಅಂತ ಇರ್ತವೆ. ಸೊ ಆ ರೂಲ್ಸ್ನ ನೀವು ಫಾಲೋ ಮಾಡಿರಲ್ಲ, ಹಂಗಾಗಿ ಅವು ಏನಂದ್ರೆ ನೀವೇನು ವಿಡಿಯೋಸ್ ಹಾಕಿದ್ರು ಕೂಡ ಅಲ್ಲಿ ನಿಮಗೆ ವ್ಯೂಸ್ ಬರ್ತಾ ಇರಲ್ಲ, ಮತ್ತೆ ವಿಡಿಯೋಸ್ ಓಡ್ತಾ ಇರಲ್ಲ. ಸೊ ಇವತ್ತಿನ ವಿಡಿಯೋದಲ್ಲಿ ಯೂಟ್ಯೂಬ್ ಕಮ್ಯುನಿಟಿ ಗೈಡ್ಲೈನ್ಸ್ ಬಗ್ಗೆ ಹೇಳ್ಬೇಕು ಅಂತ ಬಂದಿದ್ದೀನಿ. ಸೊ ಕೆಲವು ರೂಲ್ಸ್ ಇರ್ತವೆ, ಯೂಟ್ಯೂಬ್ ಕಮ್ಯುನಿಟಿ ಗೈಡ್ಲೈನ್ಸ್ ರೂಲ್ಸ್ ಅಂತ. ಸೊ ಅವನ್ನ ನೀವು ಕರೆಕ್ಟಾಗಿ ಫಾಲೋ ಮಾಡಬೇಕು. ಕರೆಕ್ಟಾಗಿ ಫಾಲೋ ಮಾಡಲಿಲ್ಲ ಅಂದರೆ ನಿಮ್ಮ ಯೂಟ್ಯೂಬ್ಗೆ ತೊಂದರೆ ಆಗುತ್ತೆ. ಅಂದರೆ ಈಗ ಬಾಡಿಗೆ ಮನೇಲಿ ಇದ್ದಂಗೆ, ಈ ಬಾಡಿಗೆ ಮನೇಲಿ ಕೆಲವು ರೂಲ್ಸ್ ಅಂತ ಇರ್ತವೆ. ಸೊ ಲೇಟಾಗಿ ಬರಬಾರ್ದು, ನಾನ್ ವೆಜ್ ತಿನ್ನಬಾರ್ದು, ತುಂಬ ಜನನ ಸೇರಿಸ್ಕೋಬಾರ್ದು ಅಂತ ತುಂಬ ಕೆಲವೊಂದು ರೂಲ್ಸ್ ಇರ್ತವೆ. ರೂಲ್ಸ್ ಕರೆಕ್ಟಾಗಿ ಮೇಂಟೈನ್ ಮಾಡಲಿಲ್ಲ ಅಂದರೆ ಅವರು ಬಾಡಿಗೆ ಮನೆಯಿಂದ ಒದ್ಬಿಟ್ಟು ಹೊರಗೆ ಹಾಕ್ಬಿಡ್ತಾರೆ. ಸೊ ಅದೇ ಥರ ಯೂಟ್ಯೂಬಲ್ಲೂ ಕೂಡ ಕೆಲವೊಂದು ರೂಲ್ಸ್ ಇರ್ತವೆ. ಆ ರೂಲ್ಸ್ನ ನಾವು ಫಾಲೋ ಮಾಡಲಿಲ್ಲ ಅಂದರೆ ಯೂಟ್ಯೂಬಿಂದನೇ ಹೊರಗೆ ಹಾಕ್ಬಿಡ್ತಾರೆ, ಅಂದರೆ ಯೂಟ್ಯೂಬ್ನ ಡಿಲೀಟ್ ಮಾಡಿಬಿಡ್ತಾರೆ. ಸೊ ಈ ರೀತಿಯಾಗಿ ಕೆಲವೊಂದು ರೂಲ್ಸ್ ಇರ್ತವೆ, ಅವನ್ನ ನಾವು ಕರೆಕ್ಟಾಗಿ ಫಾಲೋ ಮಾಡ್ತಾ ಹೋಗ್ಬೇಕು. ಏನೆಲ್ಲ ರೂಲ್ಸ್ ಇದೆ ಅಂತ ಒಂದೊಂದಾಗಿ ಹೇಳ್ತಾ ಹೋಗ್ತೀನಿ ಸ್ನೇಹಿತರೆ. ಸೊ ಈ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಿಬಿಡಿ, ಏಕೆಂದರೆ ತುಂಬ ಇಂಪಾರ್ಟೆಂಟ್ ಆಗಿರುವಂಥದ್ದು. ನೀವು ಈ ವಿಡಿಯೋನ ಪೂರ್ತಿ ನೋಡ್ದಲೇ ಸುಮ್ಮನೆ ಹೋಗ್ಬಿಟ್ಟು ವಿಡಿಯೋನ ಅಪ್ಲೋಡ್ ಮಾಡಿದ್ವಿ ಅಂದರೆ ಅದರಲ್ಲಿ ಯಾವುದೋ ಒಂದು ರೂಲ್ಸ್ನು ಫಾಲೋ ಆಗದೆ ಇರ್ಬೋದು ಯೂಟ್ಯೂಬ್ ಕಮ್ಯುನಿಟಿ ಗೈಡ್ಲೈನ್ಸ್ಗೆ. ಸೊ ನೀವು ಸುಮ್ಮನೆ ಅಪ್ಲೋಡ್ ಮಾಡಿಬಿಟ್ಟು ಏನು ರೂಲ್ಸ್ ಗೊತ್ತಿಲ್ದಂಗೆ ಅಪ್ಲೋಡ್ ಮಾಡಿ ಆಮೇಲೆ ನೀವು ಯೂಟ್ಯೂಬ್ ಚಾನಲ್ನ ಕಳ್ಕೊಂಡು ಆಮೇಲೆ ಒಯ್ಕೊಂಡ್ರೆ ಏನು ಕೂಡ ಬರಲ್ಲ. ಸೊ ಹಂಗಾಗಿ ನೀಟಾಗಿ ಈ ವಿಡಿಯೋನ ಕಂಪ್ಲೀಟಾಗಿ ಏನೇನೆಲ್ಲ ರೂಲ್ಸ್ ಇದೆ ಇವತ್ತು ನಾನು ಫುಲ್ ರೂಲ್ಸ್ನ ಹೇಳ್ಬೇಕು ಅಂತಲೇ ಬಂದಿದ್ದೀನಿ. ಸೊ ಈ ರೂಲ್ಸ್ನ ದಯವಿಟ್ಟು ನಿಮ್ಮ ವಿಡಿಯೋಗಳಲ್ಲಿ ಅಪ್ಲೋಡ್ ಮಾಡೋಕ್ಕಿಂತ ಮುಂಚೆ ಅದನ್ನೆಲ್ಲ ಚೆಕ್ ಮಾಡಿಕೊಂಡು ಆಮೇಲೆ ನೀವು ವಿಡಿಯೋನ ಅಪ್ಲೋಡ್ ಮಾಡಬಹುದು. ಸೊ ಒಂದು ಇಂಪಾರ್ಟೆಂಟ್ ಒಂದು 6 ರೂಲ್ಸ್ ಇದ್ದಾವೆ. ಅದ್ರ ಮೇಲೂ ಕೂಡ ಚಿಕ್ಕ ಪುಟ್ಟು ಇದಾವೆ, ಬಟ್ ಇದು ಮೇನ್ ತುಂಬ ಇಂಪಾರ್ಟೆಂಟ್ ಆಗಿರುವಂತಹ ರೂಲ್ಸ್ಗಳು. ಇವನ್ನ ನೀವು ಕರೆಕ್ಟಾಗಿ ಫಾಲೋ ಮಾಡಲೇಬೇಕು. ಸೊ ಅದರಲ್ಲಿ ಫಸ್ಟ್ ಬಂದ್ಬಿಟ್ಟು ಮಿಸ್ಲೀಡಿಂಗ್ ಮೆಟಾಡೇಟಾ ಅಂತ ಒಂದಿಷ್ಟು ಬರ್ಕೊಂಡಿದ್ದೀನಿ. ಮಿಸ್ಲೀಡಿಂಗ್ ಮೆಟಾಡೇಟಾ ಅಂತಂದು ಅಂದರೆ ಟೈಟಲ್ ಒಂದು ಹಾಕಿರೋದು ವಿಡಿಯೋ ಬೇರೆ ಇರುತ್ತೆ. ಟೈಟಲ್ ಅಂದರೆ ತಮ್ನೈಲ್ ಒಳಗೆ ಬೇರೆನೆ ಇರುತ್ತೆ, ವಿಡಿಯೋ ಒಳಗೆ ಬೇರೆನೆ ಇರುತ್ತೆ. ಉದಾಹರಣೆಗೆ ಒಬ್ಬಟ್ಟು ಮಾಡಕ್ ಬರಲ್ಲ, ಆಯ್ತಾ? ಈಗ ಒಬ್ಬಟ್ಟು ಮಾಡಬೇಕು ಅಂದ್ರೆ ನಮಗೆ ಬೇರೆ ಆಪ್ಷನ್, ಕೊನೆಯ ಆಪ್ಷನ್ ಅಂದ್ರೆ ನಮಗೆ ಯೂಟ್ಯೂಬ್ ಚಾನಲ್ ನೋಡ್ಬಿಟ್ಟು ಒಬ್ಬಟ್ಟು ಮಾಡೋದು, ಅಂದ್ರೆ ಹೋಳಿಗೆ ಮಾಡೋದು. ಈಗ ಹೋಳಿಗೆ ಮಾಡೋ ವಿಧಾನ ಆಹಾ ಹೆಂಗೋ ಸಿಕ್ಕರು ನೋಡೋಣ ಅಂತ ತೆಗೆದು ನೋಡಿದ್ರೆ ಅದ್ರೊಳಗಡೆ ರೊಟ್ಟಿ ಮಾಡಿರುವ ವಿಧಾನ ಮಾಡಿರ್ತಾರೆ. ಅಂದ್ರೆ ಅರ್ಥ ಆಯ್ತು ಅನ್ಕೋತೀನಿ. ಸೊ ಈ ತರ ಮಿಸ್ಲೀಡಿಂಗ್ ಆಗಿರುವಂತಹ ವಿಡಿಯೋಗಳನ್ನ ಹಾಕಿದ್ರೆ ನಿಮಗೆ ವಾರ್ನಿಂಗ್ ಅಂತ ಒಂದು ಕೊಡ್ತಾರೆ. ಆಮೇಲೆ ಎರಡನೇದು ಬಂದ್ಬಿಟ್ಟು ವೈಲೆಂಟ್ ಆರ್ ಗ್ರಾಫಿಕ್ ಅಂತ. ಅಂದರೆ ತುಂಬ ವೈಲೆನ್ಸ್ ಇರೋದು, ಕ್ರುಯಾಲಿಟಿ ಇರ್ಬೋದು, ಅಂದರೆ ಒಬ್ಬರನ್ನ ಕೊಲೆ ಮಾಡೋ ಅಂತಹದ್ದು. ಈಗ ಎಕ್ಸಾಂಪಲ್ ಕೊಲೆ ಅಂದರೆ ಬರೀ ಮನುಷ್ಯನ ಕೊಲೆ ಮಾಡೋದಷ್ಟೇ ಅಲ್ಲ, ಈ ಪ್ರಾಣಿ ಪಕ್ಷಿಗಳಿಗೆ ತೊಂದರೆ ಕೊಡುವಂತಹ ವಿಡಿಯೋ ಹಾಕೋದು, ಸಾಯಿಸೋ ಅಂಥ ವಿಡಿಯೋ ಹಾಕೋದು, ಆಮೇಲೆ
ಏನು ಟೆರರಿಸ್ಟ್ ಆಕ್ಟಿವಿಟಿ ಬಗ್ಗೆ ತುಂಬಾ, ಅಂದ್ರೆ ಟೆರರಿಸ್ಟ್ ಕಂಟೆಂಟ್ ಅಂದ್ರೆ ಈಗ ನಮ್ಮ ದೇಶದಲ್ಲಿ ಕೆಲವೊಂದು ತುಂಬಾ ಸೂಕ್ಷ್ಮವಾದಂತಹ ವಿಷಯ ಇರ್ತವೆ. ಆ ಸೂಕ್ಷ್ಮವಾದ ವಿಷಯಗಳನ್ನ ನಾವು ವಿಡಿಯೋ ಮಾಡಿಬಿಟ್ಟು ಯೂಟ್ಯೂಬಲ್ಲಿ ಬಿಟ್ರೆ, ಯೂಟ್ಯೂಬಲ್ಲಿ ನಿಮಗೆ ಗೊತ್ತಿರೋ ಹಾಗೆ ಪಬ್ಲಿಕ್ ಎಲ್ಲರೂ ನೋಡ್ತಾರೆ. ಸೊ ಅದನ್ನ ಬೇರೆ ದೇಶದಲ್ಲಿ ಟೆರರಿಸ್ಟ್ ಆಕ್ಟಿವಿಟಿ ಮಾಡ್ತಾ ಇರೋರು ನೋಡ್ತಾ ಇರ್ಬೋದು. ಅವರಿಗೆ ಅಂದ್ರೆ ಅವರಿಗೆ ಟೆರರಿಸ್ಟ್ ಆಕ್ಟಿವಿಟಿ ಮಾಡೋಕೆ ನಾವು ಹೆಲ್ಪ್ ಮಾಡ್ದಂಗೆ ಆಗುತ್ತೆ. ಸೊ ಹಾಗಾಗಿ ಈ ತರ ಎಲ್ಲ ಕ್ರಿಯಾಲಿಟಿ ಇರುವಂತದ್ದು, ಇಂಥವೆಲ್ಲ ಕೊಲೆ ಸುಲಿಗೆ ಈ ತರ ಎಲ್ಲ ಮಾಡುವಂತವನ್ನ ಇವರು ಒಂದು ರೂಲ್ಸ್ ಮಾಡಿದ್ದಾರೆ. ಅದನ್ನ ನಾವು ಹಾಕೋ ಆಗಿಲ್ಲ ನಮ್ಮ ವಿಡಿಯೋಗಳಲ್ಲಿ. ಇನ್ನ ಮೂರನೇದು ಬಂದ್ಬಿಟ್ಟು ಹೇಟ್ ಸ್ಪೀಚ್ ಅಂಡ್ ಹರಾಸ್ಮೆಂಟ್. ಅಂದ್ರೆ ಒಬ್ರನ್ನ ಕೆಟ್ಟದಾಗಿ ಮಾತಾಡೋದು, ಕೆಟ್ಟದಾಗಿ ಪದಗಳ ಬಳಕೆಯನ್ನ ಮಾಡೋದು. ಪದಗಳ ಬಳಕೆ ಅಂದ್ರೆ ನಿಮಗೆ ಅರ್ಥ ಆಗಿರುತ್ತೆ. ಈಗ ನನಗೆ ನಿನ್ ಜೊತೆ ಏನೋ ಜಗಳ ಇದೆ, ವೈರಿ ಇದೆ ಅಂತ ಅಂದ್ರೆ ನಿಮ್ಮ ತಂದೆ ತಾಯಿ ಅಪ್ಪ ಅವ್ವ ಅಜ್ಜ ಅಜ್ಜಿ ಅಕ್ಕ ಅಮ್ಮ ಎಲ್ಲರೂ ಬರ್ತಾರೆ. ಸೊ ಆ ಥರ ಕೆಟ್ಟದ ಪದಗಳನ್ನ ಮಾತಾಡೋ ಹಂಗಿಲ್ಲ ಯೂಟ್ಯೂಬ್ ಚಾನಲ್ ಇರೋರು. ಮತ್ತೆ ಅದ್ರ ಜೊತೆ ಒಬ್ಬ ವ್ಯಕ್ತಿಯ ಬಗ್ಗೆ, ಅಂದ್ರೆ ಅವರ ಒಂದು ವ್ಯಕ್ತಿತ್ವ ಬಗ್ಗೆ ಕೆಟ್ಟದಾಗಿ ಮಾತಾಡೋದು, ಮತ್ತೆ ಅವ್ರಿರ್ಬೋದು ಅಥವಾ ಅವ್ರದ್ದೊಂದು ಗ್ರೂಪೇ ಇರುತ್ತೆ, ಆ ಗ್ರೂಪ್ ಬಗ್ಗೆ ಕೆಟ್ಟದಾಗಿ ಒಂದು ಯೂಟ್ಯೂಬ್ ಚಾನಲ್ ಅಲ್ಲಿ ಕೂತ್ಕೊಂಡು ಮಾತಾಡೋ ಹಂಗಿಲ್ಲ. ಸೊ ಇದು ಒಂದು ಹರಾಸ್ಮೆಂಟ್ ಮತ್ತು ಹೇಟ್ ಸ್ಪೀಚ್ ಅಂತ. ಸೊ ಇದು ಒಂದು ಮೂರನೆಯ ಒಂದು ರೂಲ್ಸ್ ಆಗಿದೆ. ಸೊ ಯಾರು ಕೂಡ ಯೂಟ್ಯೂಬ್ ಚಾನಲ್ ಅಲ್ಲಿ ಇನ್ನೊಬ್ಬರ ಬಗ್ಗೆ ಕೆಟ್ಟದಾಗಿ ಮಾತಾಡೋದು, ಇನ್ನೊಬ್ಬರ ಬಗ್ಗೆ ಕೆಟ್ಟ ವರ್ಡ್ಸ್ಗಳನ್ನ ಬಳಕೆ ಮಾಡೋದನ್ನ ಮಾಡಕ್ ಹೋಗ್ಬೇಡಿ. ಮಾಡಿದ್ರೆ ನಿಮ್ಮ ಯೂಟ್ಯೂಬ್ ಚಾನಲ್ ಗೋತ. ಸೊ ಇನ್ನ ಇದ್ರ ಜೊತೆ 4ನೇದು ಬಂದ್ಬಿಟ್ಟು ಸೆಕ್ಸ್ ಅಂಡ್ ನ್ಯೂಡಿಟಿ ಅಂತಿದೆ. ಸೊ ಸೆಕ್ಸ್ ಅಂತ ಕಂಟೆಂಟ್ಗಳನ್ನ ಯಾವುದೇ ಕಾರಣಕ್ಕೂ ಹಾಕಕ್ ಹೋಗ್ಬೇಡಿ. ಸಡನ್ ನೀವು ಹಾಕಿದ್ದು 5 ನಿಮಿಷಕ್ಕೆನೆ ಡಿಲೀಟ್ ಆಗೋಗ್ಬಿಡುತ್ತೆ. ಸೊ ಅಂತವೆಲ್ಲ ಹಾಕ್ಬಾರ್ದು. 5ನೇದು ಬಂದ್ರೆ ಸ್ಪ್ಯಾಮು, ಆಮೇಲೆ ಮಿಸ್ಇನ್ಫಾರ್ಮೇಶನ್ ಅಂತ ಅಂದ್ರೆ ಈಗ ಯಾವುದೋ ಒಂದು ಟ್ಯಾಬ್ಲೆಟ್ಸ್ ಬಗ್ಗೆ ನಮಗೆ ಗೊತ್ತಿಲ್ಲದೇನೆ ಅದನ್ನ ಪ್ರಮೋಷನ್ ಮಾಡೋದು, ಚೆನ್ನಾಗಿದೆ ನುಂಗಿ ಅಂತ ಹೇಳೋದು. ಸೊ ಈ ತರ ಮಾಡೋದ್ರಿಂದ ಈಗ ಇಡೀ ಪ್ರಪಂಚನೇ ನುಂಗುವಂಥದ್ದು. ಹುಷಾರಿಲ್ಲದೆ ಇರುವಾಗ ನಾವು ತಗೊಳ್ಳೋದೇ ಮೆಡಿಸನ್. ಸೊ ಯಾರೋ ಒಬ್ರು ಹೇಳ್ತಾ ಇದ್ದಾರೆ ಅಂತಂದ್ರೆ ನಿಮ್ಮ ಬಗ್ಗೆ ಗೌರವ ಇಟ್ಕೊಂಡು ಆ ಒಂದು ಗುಳಿಗೆನೋ ಅಥವಾ ನೀವು ಏನೋ ಪ್ರಾಡಕ್ಟ್ನ ನೀವು ಹೇಳಿದ್ರಿ ಅಂದ್ರೆ ನಿಮ್ಮ ಬಗ್ಗೆ ಗೌರವ ಇರುತ್ತೆ. ನಿಮ್ಮ ಬಗ್ಗೆ ಏನೋ ಒಂದು ಎಲ್ಲ ಏನದು ಒಳ್ಳೆ ಸೆಲೆಬ್ರಿಟಿ ತರ ನೋಡ್ತಾ ಇರ್ತಾರೆ. ಹಂಗಾಗಿ ನೀವು ಎಲ್ಲರಿಗೂ ಕಾಳಜಿ ವಹಿಸ್ತೀರಾ ಅನ್ಕೊಂಡು ನೀವು ಏನೇ ಪ್ರಮೋಷನ್ ಮಾಡಿದ್ರು ನಾನು ತಗೊಳ್ಳೋದು, ಅವರು ಯೂಸ್ ಮಾಡೋದು ಮಾಡ್ತಾ ಇರ್ತಾರೆ. ಸೊ ಈ ರೀತಿಯಾಗಿ ಗೊತ್ತಿಲ್ಲದೆ ಇರುವಂತಹ ಪ್ರಾಡಕ್ಟ್ಗಳ ಬಗ್ಗೆ ಪ್ರಮೋಷನ್ ಮಾಡಬಾರ್ದು. ಮೇನ್ ಆಗಿ ಈ ತರ ಗುಳಿಗೆಗಳ ಬಗ್ಗೆ, ಟ್ಯಾಬ್ಲೆಟ್ಸ್ಗಳ ಬಗ್ಗೆ ಜಾಸ್ತಿ ಮಾಡಬಾರ್ದು. ಇದು ವಿಶ್ವ ಪ್ರಪಂಚಕ್ಕೆ ತೊಂದರೆ ಆಗುವಂಥದ್ದು. ಯಾಕಂದ್ರೆ ಆರೋಗ್ಯ ವಿಷಯ ಅಂತ ಬಂದ್ರೆ ಇಡೀ ಪ್ರಪಂಚಕ್ಕೆ ತೊಂದರೆ ಆಗುವಂತ ವಿಷಯ ಅಲ್ವಾ. ಹಂಗಾಗಿ ಸಾಯೋ ಪರಿಸ್ಥಿತಿನೂ ಕೂಡ ಬರ್ಬೋದು. ಹಾಗಾಗಿ ಈ ತರ ಒಂದು ರೂಲ್ಸ್ ನ ಮಾಡಿದ್ದಾರೆ. ಇನ್ನ ಇದ್ರ ಜೊತೆ 6ನೇದ್ದು ಚೈಲ್ಡ್ ಸೇಫ್ಟಿ ಅಂತ. ಸೊ ಯಾವುದೇ ವಿಡಿಯೋ ಮಾಡ್ಬೇಕಾದ್ರೆ ಮಕ್ಕಳನ್ನ ಜಾಸ್ತಿ ತೋರಿಸ್ಬಾರ್ದು. ಅಂದ್ರೆ ಕೆಟ್ಟದಾಗಿ ಬಳಕೆ ಆಗುತ್ತೆ, ಇಡೀ ವಿಶ್ವನೇ ನೋಡ್ತಾ ಇರುತ್ತೆ ನಿಮ್ಮ ವಿಡಿಯೋನ. ಏಕೆಂದ್ರೆ ಇತ್ತೀಚೆಗೆ ಚಿಕ್ಕ ಮಕ್ಕಳನ್ನು ಕೂಡ ಬಿಡ್ತಾ ಇಲ್ಲ. ಏನಕ್ಕೂ ಎಷ್ಟು ಕೆಟ್ಟದಾಗಿ ಹೋಗಿದೆ ಪ್ರಪಂಚ ಅಂತ ಅಂದ್ರೆ ಮಕ್ಕಳನ್ನ ಎಲ್ಲೂ ಹೊರಗಡೆ ಬಿಡಂಗಿಲ್ಲ ಅಂತ ಒಂದು ಪರಿಸ್ಥಿತಿ ನಾವು ಸೇರಿದೀವಿ. ಸೊ ಹಾಗಾಗಿ ಮಕ್ಕಳನ್ನ ಜಾಸ್ತಿ ತೋರಿಸೋದು, ಮಕ್ಕಳನ್ನ ತುಂಬಾ ಹಿಂಸೆ ಮಾಡಿಬಿಟ್ಟು ಆಕ್ಟ್ ಮಾಡು ಅಂತ ಕಳ್ಸೋದು, ಅಲ್ಲಿ ಮೇಲಿಂದ ಹಾರು ಅಂತ ಹೇಳೋದು. ಸೊ ಈ ತರ ಎಲ್ಲ ಮಾಡೋ ಹಂಗೆ ಇಲ್ಲ. ಸೊ ಇದಿಷ್ಟು ಯೂಟ್ಯೂಬ್ ಕಮ್ಯುನಿಟಿ ಅವ್ರದ್ದು ರೂಲ್ಸು. ಸೊ ಇವನ್ನೆಲ್ಲವನ್ನು ಕೂಡ ಕರೆಕ್ಟಾಗಿ ಫಾಲೋ ಮಾಡಿಕೊಂಡು ನಿಮ್ಮ ಒಂದು ಯೂಟ್ಯೂಬ್ ಚಾನಲಲ್ಲಿ ಕರೆಕ್ಟಾಗಿ ರೂಲ್ಸ್ನ ಫಾಲೋ ಮಾಡ್ತಾ ವಿಡಿಯೋಸ್ನ ಅಪ್ಲೋಡ್ ಮಾಡ್ತಾ ಬಂದ್ರಿ ಅಂದರೆ ನಿಮ್ಮ ಯೂಟ್ಯೂಬ್ ಚಾನಲ್ ಸ್ಮೂತಾಗಿ ಹಗುರವಾಗಿ ಹೋಗ್ತಾ ಇರುತ್ತೆ, ಒಳ್ಳೆ ವ್ಯೂಸು ಬರುತ್ತೆ. ಇಲ್ಲ ನೀವು ಯಾವುದಾದ್ರೂ ಒಂದು ಕಮ್ಯುನಿಟಿ ಸ್ಟ್ರೈಕು ಅವೆಲ್ಲ ಬಂತು ಅಂತ ಅಂದರೆ ಮತ್ತೆ ಅದೆಲ್ಲ ತುಂಬ ಟೈಮ್ ಹಿಡಿಯುತ್ತೆ. ಯಾಕೆಂದರೆ ಅವರು ಕೂಡ 90 days ಟೈಮ್ ಕೊಡ್ತಾರೆ ವೆಯ್ಟ್ ಮಾಡೋಕ್ಕೆ, ಮತ್ತೆ ವಾರ್ನಿಂಗ್ ಕೊಡ್ತಾರೆ. ನೆಕ್ಸ್ಟ್ ಎರಡನೇ ಸಲ ಒಂದ್ಸಲ ಹೇಳ್ತಾರೆ, 3ನೇ ಸಲ ಡಿಲೀಟ್ ಮಾಡೇ ಬಿಡ್ತಾರೆ. ನೋಡೋದೇ ಇಲ್ಲ, ಇವನು ಯಾಕೋ ನಮ್ದು ಯಾವ ರೂಲ್ಸ್ನು ಫಾಲೋ ಮಾಡ್ತಾ ಇಲ್ಲ ಅಂದರೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಇವನು ಲಾಯಕ್ ಇಲ್ಲ ಅಂತಾನೆ ಫುಲ್ ಡಿಲೀಟೇ ಮಾಡಿಟ್ಬಿಡ್ತಾರೆ. ಸೊ ಹಂಗಾಗಿ ಹುಷಾರಾಗಿ ನಿಮ್ಮ ಯೂಟ್ಯೂಬ್ ಚಾನಲ್ನ ಕರೆಕ್ಟಾಗಿ ಸ್ಮೂತಾಗಿ ಎಲ್ಲ ರೂಲ್ಸ್ನ ಫಾಲೋ ಮಾಡಿಕೊಂಡು ವಿಡಿಯೋಸ್ನ ಮಾಡ್ತಾ ಹೋಗಿ ಎಲ್ಲದೂ ಒಳ್ಳೇದಾಗುತ್ತೆ. ಎಲ್ಲರಿಗೂ ಕೂಡ ಮಾನಿಟೈಸೇಷನ್ ಆನ್ ಆಗಲಿ, ಒಳ್ಳೆ ಅರ್ನಿಂಗ್ ಮಾಡಿ, ಎಲ್ಲ ಗೈಡ್ಲೈನ್ಸ್ನು ಕೂಡ ಫಾಲೋ ಮಾಡಿ. ವಾರ್ನಿಂಗು ಸ್ಟ್ರೈಕ್ಸ್ ನೀವೆಲ್ಲ ತಗೊಳಕ್ ಹೋಗ್ಬೇಡಿ. ನೀವು ಯೂಟ್ಯೂಬ್ ವಿಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇದ್ದೀರಾ ಅಂದರೆ
ಒಂದು 10 ಸಲ ಚೆಕ್ ಮಾಡಿ, ಏನಾದರೂ ಇದೆಯಾ, ಏನಾದರೂ ತೊಂದರೆ ಇದೆಯಾ, ಏನಾಗ್ಬೋದು. ಸೊ ಇವೆಲ್ಲವನ್ನೂ ಸ್ವಲ್ಪ ನೀವು ತಲೆ ಇಟ್ಕೋಬೇಕಾಗುತ್ತೆ. ಇದ್ರ ಜೊತೆ ಇನ್ನೂ ಕೆಲವು ಇದಾವೆ, ಅವನ್ನ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಮತ್ತೆ ಯೂಟ್ಯೂಬಲ್ಲಿ ಸ್ಟ್ರೈಕ್ ಮತ್ತೆ ವಾರ್ನಿಂಗ್ ಬಂತು ಅಂದರೆ ಹೆಂಗೆ, ಯಾವ ರೀತಿಯಾಗಿ ನಾವು ಅದನ್ನ ಬಗೆಹರಿಸ್ಕೋಬೇಕು, ಮತ್ತೆ ಆ ಒಂದು ಪ್ರಾಬ್ಲಮ್ ಇದೆ ಅಂದ್ರೆ ಒಂದು ಸೊಲ್ಯೂಷನ್ ಇದ್ದೇ ಇರುತ್ತೆ. ಸೊ ಅಲ್ಲಿ ಸೊಲ್ಯೂಷನ್ ಹೇಗೆ ಕಂಡ್ಕೋಬೇಕು ಅಂತ ಮುಂದಿನ ವಿಡಿಯೋದಲ್ಲಿ ಹೇಳ್ತೀನಿ. ಸೊ ಅದು ಈ ವಿಡಿಯೋ ನೋಡಿ ಅದನ್ನ ನೋಡ್ತಾ ಇದ್ದೀರಾ ಅಂತಂದ್ರೆ ನಾನು ನೆಕ್ಸ್ಟ್ ವಿಡಿಯೋ ಬರೋ ಅಂಥದ್ರಲ್ಲಿ ಇಲ್ಲೊಂದು ಐ ಕಾರ್ಡ್ ಹಾಕಿರ್ತೀನಿ, ಅದ್ರ ನೆಕ್ಸ್ಟ್ ವಿಡಿಯೋನ. ಸೊ ನಿಮ್ಮ ವಿಡಿಯೋನ ಮತ್ತೆ ಯೂಟ್ಯೂಬ್ ಚಾನಲ್ನ ಕಾಪಾಡ್ಕೊಳ್ಳಿ, ಒಳ್ಳೆ ಅರ್ನಿಂಗ್ ಮಾಡಿ ದುಡ್ಡು ಮಾಡಿಕೊಂಡು ಆರಾಮಾಗಿರಿ. ಕೆಟ್ಟ ಮಾತುಗಳು, ಕೆಟ್ಟ ಇವಿ ಏನು ಹೇಳಿದ್ನಲ್ಲ, ಇವೆಲ್ಲವೂ ಆ್ಯಕ್ಚುಲಿ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳೋ ಅಂಥವೇ ಇವೆಲ್ಲವೂ. ಕೇವಲ ಯೂಟ್ಯೂಬ್ ಗೈಡ್ಲೈನ್ಸ್ ಅಂತ ಮಾತ್ರ ಅಲ್ಲ, ನಮ್ಮ ಜೀವನದಲ್ಲಿ ಹೆಂಗಿರಬೇಕು ಅನ್ನೋದನ್ನು ಕೂಡ ಯೂಟ್ಯೂಬ್ ಕಮ್ಯುನಿಟಿ ಗೈಡ್ಲೈನ್ಸ್ ಅವರು ಒಂದಿಷ್ಟು ಏನು ರೂಲ್ಸ್ ಮಾಡಿದಾರಲ್ಲ ಅವೆಲ್ಲವೂ ಕೂಡ ನಮ್ಮ ಜೀವನದಲ್ಲಿ ಅಳವಡಿಸ್ಕೋಬೇಕಾಗಿರುವಂತಹದ್ದು. ಸೊ ಎಲ್ಲರೂ ಕೂಡ ಎಲ್ಲ ರೂಲ್ಸ್ನ ಫಾಲೋ ಮಾಡಿ ಒಳ್ಳೆ ಅರ್ನಿಂಗ್ ಮಾಡಿ ಅಂತ ಹೇಳ್ತಾ, ಮತ್ತೆ ಒಂದು ಮುಂದೆ ನಾವು ಒಳ್ಳೆಯ ವಿಡಿಯೋ ಜೊತೆ ಸಿಗ್ತೀನಿ ಸ್ನೇಹಿತರೆ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ನಮಸ್ಕಾರ.